ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಸ್ತಿಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವರ್ಸಸ್ ಕಾನೂನು ವಿವಿ ಸಮರ. ಕಾನೂನು ವಿಶ್ವವಿದ್ಯಾಲಯಕ್ಕೆ ಜಮೀನು ನೀಡಿದ್ದ ಪಾಲಿಕೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗ ನೀಡೋದಾಗಿ ವಿವಿ ಭರವಸೆ. ವಿವಿ ಭರವಸೆ ಕೊಟ್ಟ ಮಾತು ಪಾಲಿಸದ ಹಿನ್ನೆಲೆ ಕಾನೂನು ವಿವಿ ಕಾರ್ಯಗಳಿಗೆ ಅಡ್ಡಿ ಆಗ್ತಾ ಇದೆ. 15 ವರ್ಷಗಳ ಹಿಂದೆ ನವನಗರ ಹೊರವಲಯದಲ್ಲಿ ವಿವಿ ಆರಂಭ ಆಗುತ್ತೆ. ಇದೀಗ 35 ಕೋಟಿ ವೆಚ್ಚದಲ್ಲಿ ಆಡಳಿತಾತ್ಮಕ ಕಟ್ಟಡ ನಿರ್ಮಾಣ. ಆದರೆ ಇದಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಡ್ಡಿ. ಹೀಗಾಗಿ 1 ವಾರದಿಂದ ಕಟ್ಟಡ ನಿರ್ಮಾಣ ಕಾರ್ಯ ಸ್ಥಗಿತ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದ ಏಕೈಕ ಕಾನೂನು ವಿಶ್ವವಿದ್ಯಾಲಯ ಅಂದರೆ ಹುಬ್ಬಳ್ಳಿಯ ನವನಗರದಲ್ಲಿರುವಂತಹ ಕಾನೂನು ವಿಶ್ವವಿದ್ಯಾಲಯ. ಈ ಒಂದು ಕಾನೂನು ವಿಶ್ವವಿದ್ಯಾಲಯ ಒಂದಿಲ್ಲ ಒಂದು ವಿವಾದವನ್ನು ತನ್ನ ಮೈ ಮೇಲೆ ಇಲ್ಲಿದ್ರೆ ಎಳೆದುಕೊಳ್ತಾ ಬರುತ್ತಲೇ ಇದೆ. ಈಗ ಮತ್ತೊಂದು ವಿವಾದದಲ್ಲಿ ಈ ಒಂದು ಕಾನೂನು ವಿಶ್ವವಿದ್ಯಾಲಯ ಸಿಲುಕಿಕೊಂಡಿದೆ. ಅದು ಏನು ಅಂದರೆ ಒಟ್ಟು ಒಂದು 39 ಗುಂಟೆ ಆಸ್ತಿ ಸಂಬಂಧಪಟ್ಟಂಗೆ ಇಲ್ಲಿ ನಡೆಯುವಂತಹ ಕಾಮಗಾರಿ ಈಗಾಗಲೇ ಸ್ಥಗಿತಗೊಂಡಿದೆ. ಇದೇ ಒಂದು ಈಗಾಗಲೇ ಏನು ಹುಬ್ಬಳ್ಳಿಯ ಒಂದು ನವನಗರದ ಏನು ಕಾನೂನು ವಿಶ್ವವಿದ್ಯಾಲಯ ಇದರ ಪಕ್ಕದಲ್ಲಿಯೇ ಇಲ್ಲಿ ಅಂದರೆ ಒಟ್ಟು 39 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ಆಡಳಿತ ಭವನ ನಿರ್ಮಾಣವಾಗ್ತಾ ಇದೆ. ಈ ಒಂದು ಆಡಳಿತ ಭವನ ನಿರ್ಮಾಣ ಆಗ್ತಿರುವಂತಹ ಜಾಗ ಏನಿದೆ ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸೇರಿದಂಥದ್ದು. ಈ ಒಂದು ಆಸ್ತಿಯನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದರ ಜೊತೆಗೆ ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಕೋರ್ಟ್ ಆವರಣದಲ್ಲಿ ಒಂದು ಏನೋ ಕೋರ್ಟ್ ವೃತ್ತ ಹೇಳ್ತೀವಿ, ಅಲ್ಲೇ ಒಂದು ಹಳೆಯ ಒಂದು ಕೋರ್ಟ್ ಇದೆ. ಆ ಒಂದು ಕೋರ್ಟ್ ಆಸ್ತಿ ಇಲ್ಲಿ ಅಂದರೆ ಮಹಾನಗರ ಪಾಲಿಕೆಗೆ ಬಿಟ್ಟುಕೊಡಬೇಕು ಮತ್ತು ಈ ಒಂದು 39 ಗುಂಟೆ ಜಾಗ ಏನಿದೆ ಇದನ್ನು ಕಾನೂನು ವಿಶ್ವವಿದ್ಯಾಲಯಕ್ಕೆ ಬಿಟ್ಟುಕೊಡಬೇಕು ಅಂತೇಳಿ ಒಂದು ಒಡಂಬಡಿಕೆಯನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಒಂದು ನೇತೃತ್ವದಲ್ಲೇ ಇಲ್ಲಿ ಅಂದರೆ ಒಡಂಬಡಿಕೆ ಆಯಿತು. ಒಡಂಬಡಿಕೆ ಈಗಾಗಲೇ ಆಗಿ 1.5 ವರ್ಷ ಕಳೆದಿದೆ. 1 ವರ್ಷ ಕಳೆದು ನಂತರ ಇಲ್ಲಿ ಅಂದರೆ ಕಾಮಗಾರಿ ಬರದಿಂದ ಸಾಗಿದೆ. ಆದರೆ ಈಗ ಅಂತಂದರೆ ಕಾನೂನು ವಿಶ್ವವಿದ್ಯಾಲಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕಾಗಿತ್ತು. ತನಗೆ ಕೊಟ್ಟಂತಹ ಏನು ಮಹಾನಗರ ಪಾಲಿಕೆಯ 39 ಗುಂಟೆ ಏನು ಆಸ್ತಿ ಏನಿದೆ ಈ ಆಸ್ತಿಯನ್ನು ಈಗಾಗಲೇ ತನ್ನ ಹೆಸರಿನಲ್ಲಿ ಮಾಡಿಕೊಂಡಿದೆ. ಆದರೆ ಇಲ್ಲಿ ಅಂದರೆ ಈ ಒಂದು ಕೋರ್ಟ್ ಏನಿದೆ ಆ ಕೋರ್ಟ್ನ ಹಳೆಯ ಕೋರ್ಟ್ ಏನಿದೆ ಆ ಕೋರ್ಟನ್ನು ಮಹಾನಗರ ಪಾಲಿಕೆಗೆ ಬಿಟ್ಟುಕೊಡಬೇಕಾಗಿತ್ತು. ಇಲ್ಲಿವರೆಗೂ ಬಿಟ್ಟು ಕೊಡ್ತಿಲ್ಲ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಲ್ಲಿಂದರೆ ಕಳೆದ 1 ವಾರದಿಂದೆಡೆ ಒಂದು ಸಾಮಾನ್ಯ ಸಭೆ ನಡೆಸುತ್ತೆ. ಆ ಸಾಮಾನ್ಯ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ಒಂದು ಮಹಾನಗರ ಪಾಲಿಕೆ ಏನು ನಮ್ಮ ಆಸ್ತಿ ಇದು, ಇಲ್ಲಿ ಆಸ್ತಿಯಲ್ಲಿ ಯಾವುದೇ ರೀತಿ ಆಗಿ ಇಲ್ಲಿ ಅಂದರೆ ಕಟ್ಟಡಗಳನ್ನು ನಿರ್ಮಾಣ ಮಾಡಬಾರ್ದು. ಯಾಕೆಂದರೆ ಇಲ್ಲಿ ಕಾನೂನು ವಿಶ್ವವಿದ್ಯಾಲಯ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ಆ ಮಾತು ತಪ್ಪಿದ ಹಿನ್ನೆಲೆಯಲ್ಲಿ ಈ ಕಾಮಗಾರಿಯನ್ನು ಸ್ಥಗಿತ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದೆ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಕಾಮಗಾರಿ ಏನಾಗ್ತದೆ ಮಹಾನಗರ ಪಾಲಿಕೆಯಿಂದ ಅನುಮತಿ ತೆಗೆದುಕೊಂಡಿಲ್ಲ ಅನ್ನೋದು ಸಹ ಇಲ್ಲಿಂದರೆ ವಿಷಯ ಪ್ರಸ್ತಾಪ ಹಾಗಾಗಿದೆ. ಈ ಒಂದು ಕಾನೂನು ವಿಶ್ವವಿದ್ಯಾಲಯಕ್ಕೆ ಒಂದು ನೋಟಿಸ್ ನೀಡುವಂತಹ ಕೆಲಸವನ್ನು ಮಾಡಿದೆ. ಆ ನೋಟಿಸ್ ಏನು ಅಂದರೆ ನೀವೇನಾದರೂ ಆಸ್ತಿ ಬಿಟ್ಟು ಕೊಡದೆ ಹೋದರೆ ನಾವು ಮರಳಿ ಇಲ್ಲಿ ಅಂದರೆ 39 ಗುಂಟೆ ಜಾಗವನ್ನು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತೆಗೆದುಕೊಳ್ತೀವಿ. ಇಲ್ಲಿ ಯಾವುದೇ ರೀತಿಯಾಗಿ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮತ್ತು ನೋಟಿಸನ್ನು ಕೊಡಲಾಗಿದೆ. ಹೀಗಾಗಿ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳು ಜೊತೆಗೆ ಇಲ್ಲಿ ಅಂದರೆ ಕಾನೂನು ಸಚಿವರು ತಕ್ಷಣವೇ ಇಲ್ಲಿ ಅಂದರೆ ಎಚ್ಚೆತ್ತುಕೊಂಡು ಕೊಟ್ಟ ಮಾತಿನಂತೆ ನಡೆದುಕೊಂಡು ಈ ಆಡಳಿತ ಭವನ ಇಲ್ಲಿ ಅಂದರೆ ಮತ್ತೆ ಮರು ಕಾಮಗಾರಿ ಆಗಲಿ ಮತ್ತು ಇಲ್ಲಿರುವಂಥ